ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಕಲಾಚೈತ್ರ ಬ್ಯೂಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದೇನಂತಂದ್ರೆ ಸನ್ ಟ್ಯಾನ್ ರಿಮೂವಲ್. ಮನೆಯಲ್ಲಿರೋ ಪದಾರ್ಥಗಳಿಂದ ಸನ್ ಟ್ಯಾನ್ ನಾವು ಹೇಗೆ ಈಸಿಯಾಗಿ ತೆಕ್ಕೋಬಹುದು ಅಂತ. ನಾನು ಒಂದೇ ಟ್ರಬಲ್ಗೆ ಅಂದ್ರೆ ಒಂದೇ ಸಮಸ್ಯೆಗೆ ಹಲವಾರು ರೀತಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಏನೇನೆಲ್ಲ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಇದೇ ತರನೇ ಸನ್ ಟ್ಯಾನ್ಗೆ ನಾನು ಬೇರೆ ತರದ್ದು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಅದರಿಂದಲೂ ಸನ್ ಟ್ಯಾನ್ ಹೇಗೆ ನೀವು ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಅಂತಾನು ತೋರಿಸಿದೀನಿ. ಇವತ್ತು ಇನ್ನೊಂದು ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ರೊಬ್ರದ್ದು ಸ್ಕಿನ್ ಮತ್ತೆ ಅವ್ರದ್ದು ಹೇರ್ ಕಂಡೀಷನ್ ಹಾಗೆ ಮತ್ತೆ ಏನಂತ ಹೇಳ್ತಾರೆ, ನಿಮ್ಮ ಒಂದು ಫಿಸಿಕ್ಗೆ ಒಂದೊಂದು ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ತಾ ಬರೋದೇ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು. ಬಿಕಾಸ್ ಏನಕ್ಕೆ ಅಂತಂದ್ರೆ ಇವಾಗ ನನಗೆ ಕಡಲೆ ಹಿಟ್ಟು ಆಗದೆ ಇರಬಹುದು, ನಿಮ್ಗೆ ಕಡಲೆ ಹಿಟ್ಟು ಆಗಬಹುದು, ನಿಮ್ಗೆ ಅಕ್ಕಿ ಹಿಟ್ಟು ಆಗ್ಬಹುದು, ನನಗೆ ಅಕ್ಕಿ ಹಿಟ್ಟು ಆಗದೆ ಇರಬಹುದು. ಸೊ ಅದೇ ತರನೇ ಒಂದು ಟ್ರಯಲ್ ಅಂಡ್ ಎರರ್ ತರ ಮನೆಯಲ್ಲೇನೆ, ಬಿಕಾಸ್ ಇದು ಎಲ್ಲಾನು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಒಂದ್ 2 ಸಲ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ದಯವಿಟ್ಟು ಫಿಸಿಷಿಯನ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ್ದು ಸೂಕ್ತನೋ, ನಿಮ್ಗೆ ಯಾವ್ದು ಬೆಸ್ಟ್, ನೀವು ಆ ರೆಮಿಡಿನ ಸ್ಟಿಕ್ ಆಗಿ ಅದನ್ನ ನೀವು ಮಾಡ್ಕೊಳ್ಳೋದು ಬೆಟರ್. ಬಟ್ ನನ್ನ ಸಜೆಷನ್ ಏನಂತಂದ್ರೆ, ನಾನು ಹಲವಾರು ರೀತಿ ಅಂದ್ರೆ ಟೂ ಮೆನಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಯಾವ್ಯಾವ ತರ ರೆಮಿಡೀಸ್ ನ ಮಾಡ್ಕೊಳ್ಬಹುದು ಅಂತ ನಾನು ತೋರಿಸ್ಕೊಟ್ಟಿರ್ತೀನಿ. ಫಾರ್ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಸ್ಕಿನ್ ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಆಕ್ನೆ ಸ್ಕಾರ್ಸ್ ಆಗಿರ್ಬೋದು. ಸೊ ಈ ತರ ಹಲವಾರು ರೀತಿ ಸಮಸ್ಯೆಗಳಿಗೆ ಹೋಮ್ ರೆಮಿಡೀಸ್ ನಾನು ತೋರಿಸ್ತಾ ಹೋಗ್ತಿರ್ತೀನಿ. ನಿಮಗೆ ಯಾವುದು ಈಸಿಯಾಗಿ ಸಿಕ್ಕತ್ತಲ್ಲ ಮನೆಯಲ್ಲಿ, ಕೈಗೆ ಬೇಗ ಎಟ್ಕೋಂತ ಪದಾರ್ಥಗಳಿಂದ ನೀವು 2 ಮಿನಿಟ್ಸ್ ಅಲ್ಲಿ 3 ಮಿನಿಟ್ಸ್ ಅಲ್ಲೇ ಮನೆಯಲ್ಲಿ ಅದನ್ನ ಮಾಡ್ಕೊಂಡು ನೀವು ಅದನ್ನ ಅಪ್ಲೈ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ನಿಮ್ಗೆ ಅದರಿಂದ ಬೆನಿಫಿಟ್ ಸಿಕ್ಕತ್ತೆ. ಹಂಗ ಅನ್ಬಿಟ್ಟು ನಾನು ಎಲ್ಲಾ ತೋರಿಸೋ ರೆಮಿಡೀಸ್ನು ಕೂಡ ನೀವು ಮಾಡ್ಬೇಕು ಅಂತ ಏನೂ ಇಲ್ಲ. 1 or 2 ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸತ್ತೆ, ನೀವು 2-3 ಮಂತ್ಸ್ ಅದನ್ನ ಮಾಡ್ತಾ ಇದ್ರೇನೆ ನಿಮ್ಗೆ ಅದರದ್ದು ರಿಸಲ್ಟ್ ಮತ್ತೆ ಬೆನಿಫಿಟ್ ಸಿಕ್ಕೋದು. ಯಾಕಂತಂದ್ರೆ ನಾನಿವತ್ತು ಟೊಮೆಟೊ ಪ್ಯೂರಿನಲ್ಲಿ ಮಾಡ್ಕೊಳ್ಳೋ ಅಂತದ್ದು ಒಂದು ಸನ್ ಟ್ಯಾನ್ ರಿಮೂವಲ್ ನ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಕೂಡ ಇದೇ ತರನೇ ಸನ್ ಟ್ಯಾನ್ ರಿಮೂವಲ್ ಐಸ್ ಕ್ಯೂಬ್ಸ್ ಕೂಡ ಮಾಡಿ ತೋರಿಸಿದೀನಿ. ಸೊ ನಿಮ್ಗೆ ಆ ಕ್ವಿಕ್ ಆಗಿ ಯಾವಾಗ ಏನು ಸಿಕ್ಕತ್ತೆ ಕೈಗೆ ಅದನ್ನ ನೋಡ್ಕೊಂಡು ನಿಮ್ಮ ಅನುಕೂಲದಂತೆ ನೀವು ಮಾಡ್ಕೊಳ್ತಾ ಬನ್ನಿ. ಒಂದಕ್ಕೆ ಸ್ಟಿಕ್ ಆಗ್ಬಹುದು, ಒಂದಕ್ಕೆ ಸ್ಟಿಕ್ ಆಗಿ ನೀವೊಂದು 2-3 ಮಂತ್ಸ್ ಮಾಡ್ತಾ ಬಂದ್ರೆ ಅದ್ರದ್ದು ರಿಸಲ್ಟ್ಸ್ ಮತ್ತೆ ಬೆನಿಫಿಟ್ ನಿಮಗೆ ಸಿಕ್ಕೋದು. ಸೊ ಇವತ್ತು ನಾನು ಟೊಮೆಟೊ ಪ್ಯೂರಿನಲ್ಲಿ ಹೇಗೆ ಸನ್ ಟ್ಯಾನ್ ರಿಮೂವ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕೆ ಮುಂಚೆನೆ ನಾನು ಟೊಮೆಟೊ ಪ್ಯೂರಿ ಅಂದ್ರೆ ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಸೊ ಟೊಮೆಟೊ ಜ್ಯೂಸ್ ಅಂತಾನು ಹೇಳ್ಬೋದು, ಪ್ಯೂರಿ ಅಂತಾನು ಹೇಳ್ಬೋದು. ಸೊ ಟೊಮೆಟೊ ಪ್ಯೂರಿನ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಆಲ್ ಓವರ್ ದ ಬಾಡಿ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಎಷ್ಟು ಬೇಕಾಗತ್ತೆ ಅಷ್ಟು ಕ್ವಾಂಟಿಟಿ ನೀವು ತಗೊಳ್ಬಹುದು. ಅಂಡ್ ಸ್ವಲ್ಪ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಎನಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಮತ್ತೆ ಸ್ವಲ್ಪ ಕರ್ಡ್. ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ತರ ವಾಟ್ ಎವರ್ ದ ಮಿಕ್ಸ್ಚರ್ ನಾವು ಇಟ್ಕೊಂಡಿರ್ತೀವಲ್ಲ, ಈ ಮಿಶ್ರಣನ ಒಂದು ಬ್ರಷ್ ಸಹಾಯದಿಂದ ಈ ತರ ಸ್ಕಿನ್ ಅಂದ್ರೆ ಫೇಸ್, ನೆಕ್, ಆಲ್ ಓವರ್ ದ ಬಾಡಿ ನೀವು ಇದನ್ನ ಅಪ್ಲೈ ಮಾಡಬಹುದು. ಹಚ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ ರೆಸ್ಟ್ ಆಗಕ್ಕೆ ಬಿಟ್ಟು ಆಮೇಲಿಂದ ಮೈಲ್ಡ್ ವಾಟರ್ ಅಲ್ಲಿ ರಿನ್ಸ್ ಮಾಡ್ಕೊಂಡ್ಬಿಡಿ. ಈ ತರ ನೀವು ಸುಮಾರು ಟೈಮ್ ಮಾಡ್ತಾ ಬಂದ್ರೇನೆ ಇದ್ರದ್ದು ಬೆನಿಫಿಟ್ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಹೀಗೆ 10 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲಿಂದ ಮೈಲ್ಡ್ ವಾಟರ್ ಅಲ್ಲಿ ರಿನ್ಸ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಮನೆಯಲ್ಲೇನೆ ಸನ್ ಟ್ಯಾನ್ ನ ನೀವು ಈ ತರ ರಿಮೂವ್ ಮಾಡ್ಕೋಬಹುದು.